ಈ ರೀಲ್ಸಲ್ಲಿ ನಾನು ನಿಮಗೆ ಪುನರ್ವಸು ನಕ್ಷತ್ರದವರ ಸ್ವಭಾವವನ್ನು ಯಾವ ವಿಚಾರವನ್ನು ಸರಿಪಡಿಸ್ಕೊಂಡ್ರೆ ಅಥವಾ ಇಂಪ್ರೂವ್ ಮಾಡಿಕೊಂಡ್ರೆ ಒಳ್ಳೆ ಲಾಭದಾಯಕವಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿ ಸಿಗುತ್ತೆ. ನೀವು ಉತ್ತಮ ಗುಣ ಇರತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥವ್ರು. ನೀವಾಯಿತು ನಿಮ್ಮ ಕೆಲಸವಾಯಿತು ಅಂತ ಸೈಲೆಂಟ್ ಆಗಿರ್ತೀರ. ಯಾವಾಗಲೂ ಕೂಡ ಜಗಳ, ವ್ಯಾಜ್ಯ, ಗಲಾಟೆ ಈ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಳ್ಳೆ ಬುದ್ಧಿಶಕ್ತಿ ಇರುತ್ತೆ. ಒಳ್ಳೆ ವ್ಯಾಪಾರಸ್ಥರು. ದೇವರ ಮೇಲೆ ಅಪಾರವಾದಂಥ ನಂಬಿಕೆ ಇರುತ್ತೆ. ತಿಳಿದಿರಲಿ, ನೀವು ನೋಡತಕ್ಕಂಥ ಕೆಲವು ದೃಷ್ಟಿಕೋನ ಸದಾಕಾಲ ನಿಮಗೆ ಕಪ್ಪು ಚುಕ್ಕಿಯನ್ನು ತಂದುಕೊಡುತ್ತೆ. ಕೆಲವೊಂದು ವಿಚಾರದಲ್ಲಿ ಅತಿಯಾದ ನಂಬಿಕೆಯು ಕೂಡ ಸಂಕಷ್ಟವನ್ನು ತಂದು ಕೊಡತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮವರೇ ಅಂಥೇಳಿ ನಂಬಿಕೆಯನ್ನು ಇಟ್ಟು ಅತಿ ವಿನಯದಿಂದ ಎಲ್ಲವಕ್ಕೂ ಕೂಡ ಎಸ್ ಅಂತೀರ. ಅದು ಸದಾಕಾಲ ನಿಮಗೆ ಸಂಕಷ್ಟವನ್ನು ತಂದು ಕೊಡುತ್ತೆ. ಇನ್ನು ಪುನರ್ವಸು ನಕ್ಷತ್ರದವರು ಯಾವ ಕೆಲಸ ಕಾರ್ಯವನ್ನು ಮಾಡೋದಾದರೆ ಲಾಭ ಆಗುತ್ತೆ ಅಂತ ನೋಡೋದಾದರೆ, ಶಿಕ್ಷಕರಾಗಿ ಕೆಲಸ ಮಾಡ್ಬೋದು, ದಳ್ಳಾಳಿಗೆ ಕೆಲಸ ಮಾಡಿದ್ರೆ ಲಾಭದಾಯಕವಾಗುತ್ತೆ, ಉತ್ತಮ ಪತ್ರಕರ್ತರಾಗ್ಬೋದು, ಒಳ್ಳೆ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥ ವ್ಯಕ್ತಿಗಳಾಗ್ಬೋದು, ಹಾಗೂ ಲೈಬ್ರರಿಯನ್ ಆಗ್ಬೋದು, ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕ್ಬೋದು. ಈ ಥರ ನಾನಾ ಕೆಲಸಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಲಾಭದಾಯಕವಾಗುತ್ತೆ. ತಿಳಿದಿರಲಿ, ಪ್ರತಿನಿತ್ಯವೂ ಕೂಡ ಶಕ್ತಿನ ಸಲುವಾಗಿ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ. ನಿಮ್ಮ ಎಲ್ಲ ಸಂಕಷ್ಟ ದೂರವಾಗುತ್ತೆ. ಮನಸ್ಸಲ್ಲಿರತಕ್ಕಂಥ ಇಷ್ಟ ಐಶ್ವರ್ಯ ಬೇಗ ಇರುತ್ತೆ. ಇದನ್ನ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಶಿವಮಸ್ತು.